ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ನಾನು ಶಾಂತವೀರಣ್ಣ. ವಿಡಿಯೋದ ಈ ಭಾಗದಲ್ಲಿ ಅಂಬೇಡ್ಕರ್ ಹೇಳಿದ್ದೇನು ಆಗಿದ್ದೇನು ಅನ್ನುವಂಥ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕನ್ನು ನಾವು ನೋಡಿದ್ರೆ ಅದರಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಪಾರ್ಟ್ 2ನಲ್ಲಿ ಒಂದು ಚಾಪ್ಟರ್ ಬರುತ್ತೆ. ಅದು ಫ್ರೀಡಮ್ ಮೂಮೆಂಟ್ ಅಂತ ಪೇಜ್ ನಂಬರ್ 22ನಲ್ಲಿದೆ. ಅದು ಅದರಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾ ಹೋಗ್ತಾರೆ, ಪೊಲಿಟಿಕಲ್ ಸ್ವಾತಂತ್ರ್ಯ ಮಾತ್ರ ಸ್ವಾತಂತ್ರ್ಯ ಅಲ್ಲ, ಆರ್ಥಿಕವಾಗಿ ಸದೃಢರಾಗಬೇಕು, ಸೋಷಿಯಲಿ ಸದೃಢರಾಗಬೇಕು, ಮತ್ತು ಶೈಕ್ಷಣಿಕವಾಗಿಯೂ ಕೂಡ ಅವರಿಗೆ ಪ್ರಬಲತೆ ಸಿಗಬೇಕು ಅನ್ಟಚಬಲ್ಸ್ಗೆ ಅನ್ನೋಂಥ ಒಂದು ವಾದವನ್ನು ಹೇಳ್ತಾ ಹೋಗ್ತಾರೆ. ಅದು ಸರಿ ಕೂಡ ಅಲ್ವಾ? ಯಾರೇ ಅದು ಎಲ್ಲರೂ ಈಕ್ವಾಲಿಟಿ ಬೇಕು ಅಂತಂದರೆ ಸಮಾನವಾದ ಸೋಷಿಯಲ್ ಈಕ್ವಾಲಿಟಿ ಬೇಕು, ಎಕನಾಮಿಕಲಿ ಈಕ್ವಾಲಿಟಿ ಬೇಕು. ಅದಕ್ಕೆ ತಕ್ಕಂತೆ ಅವರನ್ನು ಅಪ್ಲಿಫ್ಟ್ ಮಾಡಬೇಕು. ಯಾರು ಹಿಂದುಳಿದಿದ್ದಾರೆ ಅವರನ್ನು ಅಪ್ಲಿಫ್ಟ್ ಮಾಡಬೇಕು. ಬರೀ ಸಪೋರ್ಟ್ ಮಾಡೋದಲ್ಲ, ಅಪ್ಲಿಫ್ಟ್ ಮಾಡೋದಕ್ಕೆ ಏನೇನು ಪ್ರೋಗ್ರಾಮ್ಸನ್ನು ಗೌರ್ಮೆಂಟ್ ಮಾಡಬೇಕು ಅದನ್ನು ಮಾಡ್ತಾ ಹೋಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಿಟಿಷ್ ಗೌರ್ಮೆಂಟಲ್ಲಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ನಡೀತವೆ. ಅದರಲ್ಲಿ ರೆಡ್ ಇಂಕಲ್ಲಿ ನಾನು ಟೈಪ್ ಮಾಡಿರ್ತಕ್ಕಂತಹ ಒಂದು ಪಾಯಿಂಟು ನನಗೆ ಆ ಸೋಷಿಯಲ್ ಸೈನ್ಸ್ ಚಾಪ್ಟರ್ ಫ್ರೀಡಮ್ ಮೂವ್ಮೆಂಟಲ್ಲಿ ಅತ್ಯಂತ ಹೆಚ್ಚಾಗಿ ನನ್ನನ್ನು ಆಕರ್ಷಿಸಿದ್ದು. ಅದೇನಿದೆ? ಹಿ ಅಟೆಂಡೆಡ್, ಹಿ ಅಂದರೆ ಅಂಬೇಡ್ಕರ್ ಅಟೆಂಡೆಡ್ ದ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಆ್ಯಂಡ್ ಗೇವ್ ವ್ಯಾಲ್ಯೂಯೇಬಲ್ ಸಜೆಷನ್ಸ್. Differences of opinion surfaced between Gandhiji and Ambedkar with regard to the leadership of untouchables and upliftment of Harijans. The demand for separate electoral constituency for untouchables brought about a conflict between Gandhiji and Ambedkar. ಇದು ನನ್ನನ್ನು ಅತ್ಯಂತ ಹೆಚ್ಚಾಗಿ ಆಕರ್ಷಣೆ ಮಾಡಿತು. ಇಲ್ಲೇನಾಗ್ತದೆ, 3 ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು ಅಂಬೇಡ್ಕರ್ ಅಟೆಂಡ್ ಮಾಡ್ತಾರೆ. ಅದರಲ್ಲಿ ಗಾಂಧೀಜಿ ಅವರು ಒಂದನ್ನು ಅಟೆಂಡ್ ಮಾಡ್ತಾರೆ, ಒಂದನ್ನು ಅಟೆಂಡ್ ಮಾಡಲ್ಲ, ಏನೇನೋ ಇರುತ್ತೆ. ಗಾಂಧೀಜಿ ನಿಲುವೇ ಬೇರೆ, ಅಂಬೇಡ್ಕರ್ ನಿಲುವೇ ಬೇರೆ ಇದರಲ್ಲಿ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಸೆಂಟೆನ್ಸ್ ಬಳಸಿದಾರಲ್ಲಿ, ಕಾನ್ಫ್ಲಿಕ್ಟ್ ಬಿಟ್ವೀನ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್. ಯಾವುದಕ್ಕೆ? ವಿತ್ ರಿಗಾರ್ಡ್ ಟು ದಿ ರಿಸರ್ವೇಷನ್ ಅಥವಾ ಅಪ್ಲಿಫ್ಟ್ಮೆಂಟ್ ಆಫ್ ದಲಿತ್ಸು ಅಥವಾ ಹರಿಜನ್ಸು. ಏನು ನಾವು ಈಗೇನು ಕರಿತಾ ಇದ್ದಾರೆ ಅವಾಗ ಅನ್ಟಚಬಲ್ಸ್ ಅಂತ. ಈಗಿಲ್ಲ ಬಿಡ್ರಿ, ಅನ್ಟಚಬಿಲಿಟಿ 99% ಎಲ್ಲ ಹೋಗ್ಬಿಟ್ಟದ, ಗಾಳಿಗೆ ಹಾರೋಗ್ಬಿಟ್ಟದ, ಅದು ಹಾಳಾಗಿ ಹೋಗಿದೆ. ಅದು ಹೋಗಬೇಕಾಗಿತ್ತು. ಅದಕ್ಕಾಗಿಯೇ ಅಲ್ವಾ ಅಂತಂಥ ಮಹನೀಯರು ಹೋರಾಟ ಮಾಡಿದ್ದು. ಈಗಿಲ್ಲ, ಎಲ್ಲೋ ಒಂದು ಕಡೆ ಇದ್ದರೆ ಅದು ಅನಿಷ್ಟ, ಬೇಗ ತೊಲಗಬೇಕು ಅಷ್ಟೆ. ಅದರಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಗಾಂಧೀಜಿಗೂ ಮತ್ತು ಇವರಿಗೆ ಇಬ್ಬರಿಗೂ ವ್ಯತ್ಯಾಸ ಇದೆ ಅಂದರೆ ಇಬ್ಬರೂ ನಾವು ದಲಿತರಿಗಾಗಿನೇ ಹೋರಾಡ್ತೀವಿ ಅಂತ ಹೇಳ್ಕೊಂಡು ಬಂದಿರೋರಲ್ವ, ಅನ್ಟಚಬಲ್ಸ್ಗಾಗಿನೇ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿರೋರಲ್ವ. ಮತ್ತು ಕಾನ್ಫ್ಲಿಕ್ಟ್ ಯಾಕೆ ಬಿಟ್ವೀನ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರು ಮತ್ತು ಗಾಂಧೀಜಿ ಮಧ್ಯೆ ಸಂಘರ್ಷ ಯಾಕೆ? ಅದು ಅಪ್ಲಿಫ್ಟ್ಮೆಂಟು, ದಲಿತರಿಗೆ ಅನ್ಟಚಬಲ್ಸ್ಗೆ ಸೇರಿದ ಹಾಗೆ ಅಂತ ಅಂದ್ಕೊಂತ ಹೋದರೆ ನಾನು ಆ ಸೆಂಟೆನ್ಸನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದೆ ಅಂತ ಅನ್ನೋದನ್ನು ಹೇಳ್ತೀನಿ ನಾನು. ಹೇಗೆ? ಅದರಲ್ಲಿ ಬರೋಂಥ ಒಂದು ಲೈನ್ ಇದೆ, ಅದು ಕೆಳಗೆ ಸ್ಕ್ರೋಲ್ ಆಗ್ತಾ ಇದೆ. ಕಾನ್ಫ್ಲಿಕ್ಟ್ ಬಿಟ್ವೀನ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್, ದ ಡಿಮ್ಯಾಂಡ್ ಫಾರ್ ಎ ಸಪರೇಟ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ಅನ್ಟಚಬಲ್ಸ್. ಸಪರೇಟ್ ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿ ಫಾರ್ ಅನ್ಟಚಬಲ್ಸ್. ಈ ಫಾರ್ ಅನ್ನೋದು ನನಗೆ ಇಂಪಾರ್ಟೆಂಟ್. ಇಲ್ಲಿ ಅನ್ಟಚಬಲ್ಸ್ಗೋಸ್ಕರ, ಅಥವಾ ಇತ್ತೀಚಿನ ಟರ್ಮ್ ಏನಿದೆ ದಲಿತರಿಗೋಸ್ಕರ ಸಪರೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಬೇಕು ಅಂತ ಅವರು ಹೇಳ್ತಾರೆ. ಗಾಂಧೀಜಿನೂ ಅನ್ಟಚಬಲ್ಸ್ಗೆ ಪ್ರಯತ್ನ ಪಟ್ಟು ಹೋರಾಡಿದವರಲ್ವ, ಅವ್ರ ನಿಲುವೇನಿಂತೋ ಗೊತ್ತಿಲ್ಲ. ಆದರೆ ನಾನು ಇದನ್ನು ಅಂಬೇಡ್ಕರ್ ನಿಲುವನ್ನು ಹೇಗೆ ಅರ್ಥ ಮಾಡ್ಕೊಳ್ತೀನಿ ಅಂತ ಅಂದರೆ, ದಲಿತರಿಗೋಸ್ಕರ ಅಂತಂದಾಗ ಇಲ್ಲಿ ದಲಿತರಿಗೋಸ್ಕರ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸಂಪೂರ್ಣವಾಗಿ ದಲಿತರೇ ಇರಬೇಕು. ಅಂದ್ರೇನು? ದಲಿತರೇ ಸ್ಪರ್ಧೆ ಮಾಡಬೇಕು ಎಲೆಕ್ಷನ್ನಲ್ಲಿ, ದಲಿತರೇ ವೋಟ್ ಹಾಕಬೇಕು, ದಲಿತರಿಗಾಗಿಯೇ ಆ ದಲಿತರು ಆ ಕ್ಯಾಂಡಿಡೇಟ್, MLA ಕ್ಯಾಂಡಿಡೇಟ್ ಏನಿರ್ತಾರೆ ಅಥವಾ ಲೋಕಸಭಾ ಕ್ಯಾಂಡಿಡೇಟ್ ಏನಿರ್ತಾರೆ ಅವರು ದಲಿತರಿಗೋಸ್ಕರವಾಗಿಯೇ ಕೆಲಸ ಮಾಡಬೇಕು. ದಲಿತರೇ ಆರಿಸಬೇಕು, ದಲಿತರೇ ಆರಿಸಿ ಬರಬೇಕು, ದಲಿತರಿಗೋಸ್ಕರನೇ ಕೆಲಸ ಮಾಡಬೇಕು ಅನ್ನೋದು ಅಂಬೇಡ್ಕರ್ ನಿಲುವು ಆಗಿತ್ತು ಅಂತ ನಾನು ಅರ್ಥ ಮಾಡಿಕೊಳ್ತೀನಿ. ನನ್ನ ಅರ್ಥ ಅದು.
ಬೇರೆ ಬೇರೆಯವ್ರಿಗೆ ಏನು ಅರ್ಥ ಮಾಡ್ತಾರೋ ಗೊತ್ತಿಲ್ಲ. ನಾನು ಅದನ್ನು ಸೋಷಿಯಲ್ ಸೈನ್ಸ್ ಮಾಡಬೇಕಾದ್ರೆ ಒಂದು ವಿಶೇಷವಾದ ಸಂದರ್ಭ ಅಂತ ನಾನು ಪರಿಗಣಿಸಿದೆ. ತುಂಬ ಖುಷಿ ಅನ್ನಿಸ್ತಾ ಇತ್ತು ಅದು. ಅತ್ಯುತ್ತಮವಾದ ಅಂಬೇಡ್ಕರ್ ಅವರ ನಿಲುವು. ಬೇರೆ ಬೇರೆ ಸಂದರ್ಭದಲ್ಲಿ ಗಾಂಧೀಜಿ ನಿಲುವು ಏನಿದೆ ಅದನ್ನು ನೋಡ್ತಾ ಹೋಗೋದಾದ್ರೆ ನಾನಿಲ್ಲಿ ಚರ್ಚೆ ಮಾಡೋದಕ್ಕೆ ಹೊರಟಿರೋದು ಅಂಬೇಡ್ಕರ್ ಅವರ ನಿಲುವನ್ನು ಮಾತ್ರ. ಸರ್, ಹಾಗೇ ಮುಂದುವರೆದು ನಾನು ಅದನ್ನು ಇನ್ನೊಂದು ಸ್ವಲ್ಪ ಹೇಗೆ ಎಕ್ಸ್ಪ್ಯಾಂಡ್ ಮಾಡಿ ಕೇಳ್ತೀನಿ ಅದನ್ನು ಅಂತಂದರೆ, ಅಲ್ಲಿ ಈಗ ಆ ದಲಿತರಲ್ಲಿ ಮತ್ತೆ ಭಾಗ ಮಾಡ್ಕೊಳ್ತಾ ಬಂದರು. SC ಮಾಡಿದರು, ST ಮಾಡಿದ್ರು, SC ಮಾಡಿ ST ಅಂತ ಕೂಡ ಇನ್ನೊಂದು ಅದರಲ್ಲಿ ಮತ್ತೆ ಭಾಗ ಮಾಡ್ಕೊಂತ ಬಂದರು. ದಲಿತರನ್ನು ಮತ್ತೆ 2 ಗುಂಪುಗಳಾಗಿ ಮಾಡಿದರು, SC ST ಅಂತ ಹೇಳಿ. ನಾನು ಅದನ್ನು ಹೇಗೆ ಅರ್ಥ ಮಾಡಿಕೊಂಡು ಮುಂದುವರಿಸ್ತೀನಿ ಅಂದರೆ, ಇಲ್ಲಿ ನಮ್ಮಲ್ಲಿರ್ತಕ್ಕಂಥ 224 ಕ್ಷೇತ್ರಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಇನ್ ಕರ್ನಾಟಕ ಅಲ್ವಾ. ಅದರಲ್ಲಿ ಒಂದು 36 ಕಾನ್ಸ್ಟಿಟ್ಯೂಯೆನ್ಸೀಸು SCಗೆ ರಿಸರ್ವೇಷನ್ ಇದೆ, ಒಂದು 15 ಕಾನ್ಸ್ಟಿಟ್ಯೂಯೆನ್ಸೀಸು STಗಿದೆ. ಇರಲಿ, ಈಗ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, SCಗೆ ರಿಸರ್ವೇಷನ್ ಮಾಡಿರೋಂತಹ ಕ್ಯಾಂಡಿಡೇಟ್ ಎಲ್ಲೆಲ್ಲಿದ್ದಾರೆ ಅಲ್ಲಿ ಒಂದು 36 ಕ್ಯಾಂಡಿಡೇಟ್ ಏನಿದ್ದಾರೆ ಅವರನ್ನು ಜಿಲ್ಲೆಗೊಬ್ಬರಂತೆ ಹಂಚಾಕ್ಬಿಡಿ. ಒಂದು ಜಿಲ್ಲೆಗೆ ಒಬ್ಬರು, 31 ಜಿಲ್ಲೆಗಳಿದಾವೆ ನಮ್ಮಲ್ಲಿ. ಇನ್ನೊಂದು 6-7 ಜಿಲ್ಲೆಗೆ ಎಲ್ಲಿ SCಗಳು ಎರಡೆರಡಿದ್ದಾರೆ, SCಗಳು ಎಲ್ಲೆಲ್ಲಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅಲ್ಲಿ 2 ಕ್ಷೇತ್ರಗಳನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲೇನಾಗಬೇಕು, ಒಂದು ಜಿಲ್ಲೆಗೆ ಒಂದು ಕ್ಷೇತ್ರ ಕೊಟ್ಟರೆ ಆ ಜಿಲ್ಲೆಯ ಎಲ್ಲ SCಗಳು SC ಕ್ಯಾಂಡಿಡೇಟ್ಗಾಗಿಯೇ ವೋಟ್ ಹಾಕಿದರೆ ಚೆನ್ನಾಗಿರುತ್ತಲ್ವ. ಅವರು SCಗಾಗಿಯೇ ಕೆಲಸ ಮಾಡ್ತಾರೆ. ST 15 ಇದೆ, 2 ಜಿಲ್ಲೆಗೆ ಒಂದು ಮಾಡಿದರೆ ಸಾಕು. 2 ಜಿಲ್ಲೆಗೆ ಒಂದು ST ಕ್ಯಾಂಡಿಡೇಟ್ ಬರ್ತಾರೆ, MLA ಕ್ಯಾಂಡಿಡೇಟ್ ಬರ್ತಾರೆ. ಆ 2 ಜಿಲ್ಲೆಯ ST ಕ್ಯಾಂಡಿಡೇಟ್ಸು ಎಷ್ಟು ಆಗ್ತಾರೆ, 1 ಲಕ್ಷನೋ 2 ಲಕ್ಷನೋ 2 ಲಕ್ಷದ ಚಿಲ್ಲರೆ. ಅವರು ತಮ್ಮ ST ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ತಾರೆ. ಆ ST ಕ್ಯಾಂಡಿಡೇಟು ST ಅವರ ಅಭಿವೃದ್ಧಿಗಾಗಿಯೇ ಕೆಲಸ ಮಾಡ್ತಾರೆ. ಇಲ್ಲಿ SC ಕ್ಯಾಂಡಿಡೇಟು SC MLA ಅವರು ಅವರ ಜನಾಂಗಕ್ಕಾಗಿಯೇ ಹೋರಾಡ್ತಾರೆ, ಕೆಲಸ ಮಾಡ್ತಾರೆ, ಅನುಮಾನ ಇಲ್ಲ. ST ಅವರು ಅವರ ಜನಾಂಗಕ್ಕಾಗಿಯೇ ಕೆಲಸ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ವೋಟ್ ಹಾಕಿರೋರೆ ಅವರಲ್ವ, ಅವ್ರ ಜನಾಂಗದವರೇ ವೋಟ್ ಹಾಕಿದ್ದಾರೆ. ಮತ್ತು ಅವ್ರ ಜನಾಂಗದವ್ರಿಗೆ ಕೆಲಸ ಮಾಡಿದ್ರೆ ಇನ್ಯಾರಿಗೆ ಮಾಡೋದಕ್ಕಾಗುತ್ತೆ. ಇಲ್ಲಿ ಜನರಲನ್ನು ಎಳೆ ತರೋದು ಬೇಡ ಅನ್ನೋದು ಇತ್ತೇನೋ ಅಂಬೇಡ್ಕರ್ ನಿಲುವು. ಬಟ್ ನಾನು ಅದನ್ನು ಹೀಗೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಇನ್ನು ಉಳಿದಂಥ ಕ್ಷೇತ್ರಗಳು ಜನರಲ್ಲಿಗೆ ಇರ್ತವೆ. ಈಗ ಹೇಗಿದಾವೆ ಹಾಗೆ ಜನರಲ್ಲಿಗೆ ಇರ್ತವೆ. ಜನರಲ್ಲಿಗೆ ನಿಂತ್ಕೊಂಡಿರೋರು ಜನರಲ್ ಅವ್ರಿಗಾಗಿ ಕೆಲಸ ಮಾಡಲಿ, ತಪ್ಪೇನಿದೆ ಅದರಲ್ಲಿ. ಅವರವರ ಜನಾಂಗದ ಉದ್ಧಾರ ಮಾಡೋದಕ್ಕೆ ಅಲ್ವ ನಮ್ಮಲ್ಲಿ ಪಾರ್ಲಿಮೆಂಟ್ ಇರೋದು, ಅಸೆಂಬ್ಲಿ ಇರೋದು. ಯಾವುದೋ ಒಂದು ಮನೆಗಳನ್ನು ಹಂಚೋದಿರ್ಬೋದು, ಸೈಟ್ಗಳನ್ನು ಹಂಚೋದಿರಬಹುದು, ಅಥವಾ ಯಾವುದೋ ಪಂಪ್ ಸೆಟ್ಟು ಕೊಡೋದು ಇರಬಹುದು. ಅವೆಲ್ಲವನ್ನು ತಮ್ಮ ಜನಾಂಗದವರಿಗೆ ಹಂಚೋದಕ್ಕೆ ಯಾವುದೇ ಅಭ್ಯಂತರ ಇರೋದಿಲ್ಲ. ಆಮೇಲೆ ಅವರು ತುಂಬ ಗೊತ್ತಿರುತ್ತೆ ಅವ್ರ ಜನಾಂಗ ಹೇಗಿರುತ್ತೆ, ಅವರ ಸ್ಥಿತಿಗತಿಗಳೇನು, ಆರ್ಥಿಕ ಲೆವೆಲ್ ಏನು, ಮಟ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸುಲಭವಾಗಿ ಸೌಲಭ್ಯಗಳು ಸಿಗ್ತವೆ. ಡೆವಲಪ್ಮೆಂಟ್ ಆಗೋದಕ್ಕೆ, ಅವ್ರ ಜನಾಂಗವನ್ನು ಎತ್ತೋದಕ್ಕೆ, ಆರ್ಥಿಕವಾಗಿ ಎತ್ತೋದಕ್ಕೆ, ಶೈಕ್ಷಣಿಕವಾಗಿ ಎತ್ತೋದಕ್ಕೆ, ಸಾಮಾಜಿಕವಾಗಿ ಎತ್ತೋದಕ್ಕೆ ಒಂದು ಅತ್ಯಂತ ಹೇಳಿ ಮಾಡಿಸಿದಂತಹ ಸದಾವಕಾಶ ಅಂತ ನಾನು ಅಂದುಕೊಳ್ತೀನಿ. ಹಾಗೆ ಮಾಡಿದರೆ, ಇಲ್ಲ ಅಂದರೆ ಯಾವುದೋ ಒಂದು ಕ್ಷೇತ್ರವನ್ನು ರಿಸರ್ವೇಷನ್ ಮಾಡಿ ಅಲ್ಲಿಗೆ SC ಕ್ಯಾಂಡಿಡೇಟ್ ಅಂತ ಕೊಟ್ಟರೆ ಅಥವಾ ST ಕ್ಯಾಂಡಿಡೇಟ್ ಅಂತ ಕೊಟ್ಟರೆ ಆ ಕ್ಷೇತ್ರದಲ್ಲಿ 101 ಜಾತಿಗಳಿರ್ತವೆ. ನಾವು ಹೇಳ್ತೀವಿ ಅಷ್ಟೇ, ನಮ್ಮದು ಸೆಕ್ಯುಲರ್ ಅಂತ, ಜಾತ್ಯತೀತ ರಾಷ್ಟ್ರ ಅಂದರೂ ಕೂಡ ಜಾತಿಯನ್ನು ಆಧರಿಸೇ ಪ್ರತಿಯೊಂದು ಭಾಗ ಮಾಡೋದು. ಎಲೆಕ್ಷನ್ಗೆ ಟಿಕೆಟ್ ಕೊಡೋದು ಜಾತಿಯನ್ನು ಆಧರಿಸಿನೇ, ಮಂತ್ರಿಗಳನ್ನು ಮಾಡೋದು ಎಲೆಕ್ಷನನ್ನು ಆಧರಿಸಿನೇ, ಸೌಲಭ್ಯಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಜಾತಿಗಳನ್ನು ಆಧರಿಸಿನೇ ಅಲ್ವಾ. ಸುಮ್ಮನೆ ಹೇಳ್ಕೊಳ್ತೀವಿ ಅಷ್ಟೇ ಜಾತ್ಯತೀತ ಅಂತ, ಅಷ್ಟು ಸುಲಭ ಅಲ್ಲ ಅದು. ದೊಡ್ಡವರು ಮಾತಾಡೋ ವಿಷಯ ಅವ್ರು ಏನಾದರೂ ಮಾಡ್ಕೊಳ್ಳಿ, ನನಗೆ ಅದರದ್ದು ಬೇಕಿಲ್ಲ. ಆದರೆ ಇಲ್ಲಿ ಆ ಒಂದು ಪಕ್ಷ ಎಲ್ಲ ಒಂದು ಕ್ಷೇತ್ರವನ್ನು ರಿಸರ್ವೇಷನ್ ಮಾಡಿದರೆ SCಗೆ STಗೆ ಅಂತ 101 ಕ್ಯಾಸ್ಟ್ ಇರ್ತವೆ. ಎಲ್ಲ ಕ್ಯಾಸ್ಟನ್ನು ಓಲೈಸಬೇಕಾಗುತ್ತೆ ಆ ಕ್ಯಾಂಡಿಡೇಟು. ಯಾವುದೋ ಒಂದು 2-3 ಕ್ಯಾಸ್ಟ್ ಪ್ರಬಲರು ಇರ್ತಾರೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ, ಅವರನ್ನಂತೂ ಅತಿ ಹೆಚ್ಚು ಓಲೈಸಬೇಕಾಗುತ್ತೆ. ಅಲ್ಲಿ ಲೀಡರ್ಗಳನ್ನ ಕರಿಬೇಕು, ಮೀಟಿಂಗ್ ಮಾಡಬೇಕು, ನಿಮಗೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಓಲೈಸ್ಕೊಂಡು ಓಟ್ ಹಾಕಿಸ್ಕೋಬೇಕು. ಯಾಕಂತಂದರೆ ಗೆಲ್ಲಬೇಕಂದ್ರೆ ಓಟ್ ಬೇಕಲ್ವ. ಓಟಿಂದಲೇ ಗೆಲ್ಲೋದಕ್ಕೆ ಹೇಗಾಗುತ್ತೆ. ತಮ್ಮ ಕ್ಷೇತ್ರಕ್ಕೆ
ತಮ್ಮ ಜನಾಂಗಕ್ಕೆ ಅನ್ಯಾಯ ಆದರೂ ಚಿಂತಿಲ್ಲ, ಬೇರೆ ಜನಾಂಗಕ್ಕೆ ಅತಿ ಹೆಚ್ಚು ಓಟು ಇರುವಂಥ ಜನಾಂಗಕ್ಕೆ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಾಗುತ್ತೆ. ಅವ್ರಿಗೆ ಮನೆಗಳು ಕೊಡಬೇಕಾಗುತ್ತೆ, ಸೈಟ್ಗಳು ಕೊಡಬೇಕಾಗುತ್ತೆ, ಪಂಪ್ ಸೆಟ್ಗಳು ಕೊಡಬೇಕಾಗುತ್ತೆ, ಅಥವಾ ಏನು ನಮಗೆ ಈ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ರೋಡ್ಗಳು ಮಾಡಬೇಕಾಗ್ತದೆ, ವಾಟರ್ ಫೆಸಿಲಿಟೀಸ್ ಎಲ್ಲ ಅವ್ರಿಗೆ ಮಾಡಿಕೊಡ್ಬೇಕಾಗುತ್ತೆ. ತಮ್ಮ ಜನಾಂಗದವ್ರನ್ನ ಅರಳಿದ್ರೂ ಚಿಂತೆ ಇಲ್ಲ. ತಮ್ಮ ಜನಾಂಗದವ್ರು ಕಡಿಮೆ ಇರ್ತಾರೆ, ಅಲ್ಲಿ ಆ ಜನಾಂಗದವ್ರು ಓಟ್ ಜಾಸ್ತಿ ಇರ್ತಾರೆ. ಮತ್ತು ಅವ್ರು ಓಟ್ ಬೇಕಂದ್ರೆ ಅವ್ರಿಗೆ ಕೆಲಸ ಮಾಡಬೇಕು, ಕಾಂಟ್ರಾಕ್ಟ್ ಎಲ್ಲ ಅವ್ರಿಗೆ ಜಾಸ್ತಿ ಕೊಡಬೇಕು ಅಲ್ವಾ? ನನ್ನ ಪ್ರಕಾರ ಇದೇನು ಅಷ್ಟು ಸರಿ ಅನಿಸಲ್ಲಪ್ಪ. ಅವರೇ ಮಾಡಿದರೆ ಆ ಜನಾಂಗದವ್ರಿಗೆ ಓಟ್ ಹಾಕಿದರೆ ಆ ಕ್ಯಾಂಡಿಡೇಟು ತಮ್ಮ ಜನಾಂಗದವರಿಗಾಗಿಯೇ ಕೆಲಸ ಮಾಡೋದ್ರಲ್ಲಿ ಹಿಂದೂ ಮುಂದೂ ನೋಡಲ್ಲ, ಎರಡನೇ ಮಾತಿಲ್ಲ, ಮಾಡೇ ಮಾಡ್ತಾರೆ. ನಮ್ಮ ಜನಾಂಗ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇರುತ್ತಲ್ಲ, ಕೆಲಸ ಮಾಡೇ ಮಾಡ್ತಾರೆ. ಅಭಿವೃದ್ಧಿ ಬೇಗ ಆಗುತ್ತೆ, ಅಭಿವೃದ್ಧಿಯ ವೇಗ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಾಂದರೆ ಅಭಿವೃದ್ಧಿಯ ವೇಗ ಕುಂಠಿತ ಆಗುತ್ತೆ. ಬರ್ತಾ ಬರ್ತಾ ಕ್ಯಾಸ್ಟ್ಗಳನ್ನು ಓಲೈಸೋದೇ ಜಾಸ್ತಿ ಆಗುತ್ತೆ. ಇದು ಕೇವಲ ನಾನು ಕರ್ನಾಟಕದ ಮಟ್ಟಕ್ಕೆ ಹೇಳ್ತಾ ಇಲ್ಲ, ನಾನು ಸೋಷಿಯಲ್ ಸೈನ್ಸ್ ಗಮನಿಸಿದಾಗ ಮಾತ್ರ ಮಾತಾಡ್ತಾ ಇದ್ದೆ ಅಷ್ಟೇ. ಅದನ್ನು ಪಾರ್ಲಿಮೆಂಟಲ್ಲೂ ಮಾಡಬಹುದು. ಇದೇ ಸೂತ್ರವನ್ನು ಅವಲಂಬಿಸಿ ಪಾರ್ಲಿಮೆಂಟಲ್ಲೂ ಅಳವಡಿಸ್ಕೋಬೋದು. ಎಲ್ಲಿ MP ಗಳು SC ಇರಬೇಕು, ST ಇರಬೇಕು, ಅವ್ರಿಗಾಗಿಯೇ ಕೆಲಸ ಮಾಡಬೇಕು ಅನ್ನೋದನ್ನು ಮೊದಲು ಹೇಳಿಬಿಟ್ಟಿದ್ದೀನಿ. ಇದೇ ಪಾಲಿಸಿಯನ್ನು ZPಯಲ್ಲಿ ತರಬೇಕು, ಜಿಲ್ಲಾ ಪಂಚಾಯಿತಿಯಲ್ಲಿ, ತಾಲೂಕ್ ಪಂಚಾಯಿತಿಯಲ್ಲೂ ತರಬೇಕು, ಪಟ್ಟಣ ಪಂಚಾಯಿತಿಯಲ್ಲೂ ಬಂದರೂ ಬಹಳ ಒಳ್ಳೆಯದು. ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರಿಗಿಂತ ಮುಂಚೆ ಬರಬೇಕು. ಇಲ್ಲೇ ಅತ್ಯಂತ ಹೆಚ್ಚು ಕ್ಯಾಸ್ಟ್ ತನ್ನ ಪ್ರಭಾವವನ್ನು, ಕರಾಳ ಮುಖವನ್ನು ತೋರಿಸೋದೇ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ. ಇಲ್ಲಿ ಆ ಕ್ಯಾಂಡಿಡೇಟು, ಆಯಾ ಜನಾಂಗದ ಕ್ಯಾಂಡಿಡೇಟು ಆಯಾ ಜನಾಂಗಕ್ಕೆ ಓಟ್ ಹಾಕೋದಾದರೆ, ಅವರು ಆಯಾ ಜನಾಂಗಕ್ಕಾಗಿಯೇ ಕೆಲಸ ಮಾಡೋದಾದರೆ ಗೊಂದಲ ಇಲ್ಲಿ ಸಮಸ್ಯೆನೇ ಬರಲ್ಲ. ಬಹಳ ಸರಾಗವಾಗಿ ನಡ್ಕೊಳ್ತಾ ಹೋಗುತ್ತೆ. ಎಲ್ಲ ಸೌಲಭ್ಯಗಳು ನಮಗೆ ಬಂದಿರೋದು ಅಂತ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮವರಿಗಾಗಿ ಬಂದಿರೋದು, ನಮ್ಮವರಿಗಾಗಿ ಹಂಚ್ತೀವಪ್ಪ. ಇನ್ನೊಂದು ಕ್ಯಾಸ್ಟಿಂದ ಏನು ಮುಲಾಜು? ಅವ್ರಿಗಾಗಿ ಒಬ್ಬ ಕ್ಯಾಂಡಿಡೇಟ್ ಇರ್ತಾರಲ್ಲ, ಅವ್ರಿಗೆ ಹಂಚ್ಕೊಳ್ಳಿ. ಬೇಕಾದ್ರೆ ಅವ್ರಿಗೆ ಹೆಚ್ಚಿಗೆ ಬೇಕು ಅಂತಂದ್ರೆ ಅವ್ರು MLA ಅವ್ರ ಹತ್ರ, MP ಹತ್ರ, ಇಲ್ಲ ಅಂತಂದರೆ ಸರ್ಕಾರ ಲೆವೆಲ್ಲಾಗ ಮಾತಾಡಿ ಮಾಡಿಸ್ಕೊಳ್ಳಿ. ಯಾರನ್ನ ಕೆಲವರು ಸ್ಟ್ರಾಂಗ್ ಇರ್ತಾರೆ ಕ್ಯಾಂಡಿಡೇಟ್ಸು, MLA ಕ್ಯಾಂಡಿಡೇಟ್ಸ್ ಆಗಲಿ, ಪಂಚಾಯಿತಿ ಕ್ಯಾಂಡಿಡೇಟ್ಸ್ ಆಗಲಿ ಸ್ಟ್ರಾಂಗ್ ಇರ್ತಾರೆ, ಅಂಥವ್ರು ಮಾಡ್ಕೊಳ್ಳಿ ಅಲ್ವಾ? ಅವ್ರ ಜನಾಂಗಕ್ಕಾಗಿ ಅವ್ರು ಅಭಿವೃದ್ಧಿ ಮಾಡ್ಕೊಳ್ಳಿ. ಅಭಿವೃದ್ಧಿ ಮಾಡೋರಲ್ಲಿ ಈ ಕ್ಯಾಂಡಿಡೇಟ್ಸ್ ಮಧ್ಯೆ ಸ್ಪರ್ಧೆ ಬರುತ್ತೆ. ನಾನು ನಮ್ಮ ಜನಾಂಗವನ್ನು ಹೆಚ್ಚು ಅಭಿವೃದ್ಧಿ ಮಾಡಬೇಕು, ನಾನು ನನ್ನ ಜನಾಂಗವನ್ನು ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅಂತ. ಆಗ ನಾವೇನು ಅಂದ್ಕೊಳ್ತಿದ್ದೀವಿ ಅಲ್ಲ, ಅಪ್ಲಿಫ್ಟ್ಮೆಂಟ್ ಆಫ್ ಹರಿಜನ್ಸು, ದಲಿತೋ, STನೋ ಅಂತೇನು ನಾವಿವಾಗ ಬಳಸ್ತಾ ಇದ್ದೀವಿ, ಅಥವಾ ಅನ್ಟಚಬಲ್ಸ್ ಅಂತನೋ, ಅದು ಅಲ್ಲೇ ಅನ್ಟಚಬಲ್ಸಿಗೆ ಹೋಗಿ ಯಾವ ಕಾಲ ಆಯ್ತು. ಈಗ ದಲಿತರನ್ನು ಏನು ಅಪ್ಲಿಫ್ಟ್ಮೆಂಟ್ ಮಾಡಬೇಕು, SC STಗಳನ್ನು ಏನು ಅಪ್ಲಿಫ್ಟ್ಮೆಂಟ್ ಮಾಡಬೇಕು, ಅದಕ್ಕಾಗಿ ಸ್ಪರ್ಧೆ ಶುರುವಾಗುತ್ತೆ ನಮ್ಮ ಜನಾಂಗದಲ್ಲಿ. ನೋಡಿ, ಈಗ MLA ಸ್ಪರ್ಧೆ ಮಾಡ್ಕೊಳ್ತಾರೆ, SCಗೆ ನಿಂತ್ಕೊಂಡಿರೋ MLA ನೋಡಿ, ನನ್ನ ಜನಾಂಗಕ್ಕೆ ಅಭಿವೃದ್ಧಿಗಾಗಿ ನಾನಿಷ್ಟು ಹಾಸ್ಟೆಲ್ಗಳನ್ನು ಮಾಡ್ತಿದ್ದೀನಿ, ನಾನಿಷ್ಟು ಶೈಕ್ಷಣಿಕ ಸಪೋರ್ಟ್ ಮಾಡ್ತಿದ್ದೀನಿ, ಅವರಿಗಾಗಿ ಕೋಚಿಂಗ್ ಸೆಂಟರ್ಗಳನ್ನು ಮಾಡ್ತಾಯಿದ್ದೀನಿ, ಟೀಚಿಂಗ್ ಸೆಂಟರ್ಗಳನ್ನು ಮಾಡ್ತಾಯಿದ್ದೀನಿ, ಟ್ಯೂಷನ್ ಕ್ಲಾಸಸನ್ನು ನಾನು ಕಂಡಕ್ಟ್ ಮಾಡ್ತಿದ್ದೀನಿ, ಅಥವಾ ಇನ್ಯಾವ್ಯಾವುದೋ ಸಪೋರ್ಟ್ ಅವ್ರಿಗೆ ಮಾಡಿ, ಅವ್ರನ್ನ ಏನಾದರೂ ಮಾಡಿ ಈಗ ಒಂದು 5-6 ವರ್ಷ 10 ವರ್ಷದಲ್ಲಿ ನಾನು ಇರೋಂಥ ಪೀರಿಯಡಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡಿಬಿಡ್ತೀನಿ ಅನ್ನೋಂಥ ಒಂದು ಕೆಚ್ಚು ರೊಚ್ಚು ಬರುತ್ತೆ. ನಾವಿನ ಮೇಲೆ ತುಳಿತಕ್ಕೊಳಗಾಗಲ್ಲ. ಶೈಕ್ಷಣಿಕವಾಗಿಯೂ ಮುಂದುವರಿತೀವಿ, ಆರ್ಥಿಕವಾಗಿಯೂ ಮುಂದುವರಿತೀವಿ, ಸಾಮಾಜಿಕವಾಗಿಯೂ ಮುಂದುವರಿತೀವಿ, ನಿಮಗಿಂತ ಅಡ್ವಾನ್ಸಾಗಿ ನಾವು ಹೋಗ್ತೀವಿ ಅನ್ನೋಂಥ ಭಾವನೆ ಬರಬಹುದು. ಎಲ್ಲರೂ ಮನುಷ್ಯರಲ್ವ, ಮುಂದುವರಿಬೇಕು ಅನ್ನೋಂಥ ಒಂದು ಕೆಚ್ಚು ಮನಸ್ಸಿನಲ್ಲಿ ಬಂದುಬಿಟ್ರೆ ಮುಗೀತು. ಡೆವಲಪ್ಮೆಂಟ್ ಮಾಡೋದು ಸುಲಭ, ಡೆವಲಪ್ಮೆಂಟ್ ಆಗೋದು ಸುಲಭ. ಇದನ್ನು ಅಂದುಕೊಂಡಿದ್ರೇನೋ ಅಂಬೇಡ್ಕರ್ರು ಅಂತ ನಾನು ಅಂದುಕೊಳ್ತೀನಿ. ಇಲ್ಲಾಂದರೆ ಇವರಿಬ್ಬರ ಮಧ್ಯೆ, ಗಾಂಧೀಜಿ ಅಂಬೇಡ್ಕರ್ ಮಧ್ಯೆ ಸಂಘರ್ಷ ಬರೋದಕ್ಕೆ ಇನ್ಯಾವುದೇ ಕಾರಣ ಇಲ್ಲ. ಅದು ಯಾಕೆ ವಿರೋಧಿಸಿದರು ಅನ್ನೋದು ಯಾರಾದರೂ ಅತಿ ಹೆಚ್ಚು ಅವರಿಬ್ಬರ ಬಗ್ಗೆ ಅಧ್ಯಯನ ಮಾಡಿರೋರು ಯಾರಾದರೂ ಹೇಳಬಹುದೇನು? ಇದು ಪಂಚಾಯಿತಿ ಲೆವೆಲ್ವರೆಗೂ ಬರಬೇಕು ಅಂತ ನನ್ನ ಅಭಿಪ್ರಾಯ. ಈ ರಿಸರ್ವೇಷನ್ ಏನಿದೆ, SC ST ರಿಸರ್ವೇಷನ್, ಅಥವಾ ಪಂಚಾಯಿತಿ ಲೆವೆಲಲ್ಲಿ ಬಂದರೆ ಮಹಿಳಾ ರಿಸರ್ವೇಷನ್ ಇದೆ. ಮೈನಾರಿಟೀಸ್ಗೆ ಏನಾದರೂ ಮುಂದೆ ಏನಾದರೂ ರಿಸರ್ವೇಷನ್ ಕೊಟ್ಟರೆ ಮೈನಾರಿಟೀಸೇ ಓಟ್ ಹಾಕಲಿ, ಮೈನಾರಿಟೀಸೇ ಗೆದ್ದು ಬರಲಿ, ಅವರು ಮೈನಾರಿಟೀಸ್ಗಾಗಿಯೇ ಕೆಲಸ ಮಾಡಲಿ. ಅವ್ರು ಬಂದು ಮೈನಾರಿಟೀಸ್ ಬಂದು SC MLA ಅವ್ರನ್ನ ಸ್ವಾಮಿ ನಮಗೆ ಈ ಸೌಲಭ್ಯ ಕೊಡ್ರಿ ಅಂತ ಕೇಳೋದು ಬೇಡ, ST MLA ಅವ್ರನ್ನ ನಮಗೆ ಈ ಸೌಲಭ್ಯ ಕೊಡ್ರಿ ಅಂತ ಬೇಡ, ಜನರಲ್ ಕ್ಯಾಂಡಿಡೇಟನ್ನ ನಮಗೆ ಈ ಸೌಲಭ್ಯ ಕೊಡ್ರಿ ಅಂತ ಕೇಳೋದು ಬೇಡ. ನಮ್ಮನೆ ಇದ್ದಾನೆ ನಡಿಯಪ್ಪ, ಅವರನ್ನೇ ಕೇಳೋಣ ಅಂತ ಅನ್ಬೋದು. ಅಥವಾ ಇವ್ರು ಹೋಗಿ ಜನರಲ್ನವ್ರು ಹೋಗಿ ಮುಸ್ಲಿಂ ಭಾಳ ಜನ ಇದ್ದಾರೆ ಇಲ್ಲಿ,
ಇವರನ್ನು ನಿಮಗೇನಾದರೂ ಮಾಡಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಏನೇನೋ ಹೇಳಬಾರ್ದು ಆಸೆ ಹೇಳಿ ತುಂಬಬಾರ್ದ ಆಸೆಗಳನ್ನು ಅವ್ರ ಮನಸ್ಸಲ್ಲಿ ತುಂಬಿ ಮಾಡಬಾರ್ದ ಸೋಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಬಿಟ್ಟು ಅವ್ರನ್ನ ಓಟ್ ಹಾಕ್ಸೋದಕ್ಕೆ ಏನೇನು ಬೇಕೋ ಯಾವ ರೀತಿ ಓಲೈಸಬೇಕು ಅದನ್ನೆಲ್ಲ ಓಲೈಸಿ ಓಟ್ ಹಾಕಿಸ್ಕೊಂಡ್ರೆ ಅವರು ಮತ್ತೆ ಅದೇ ಮುಸ್ಲಿಮ್ಸ್ಗಾಗಿಯೇ ಕೆಲಸ ಮಾಡಬೇಕಾಗುತ್ತಲ್ವ. ತಮ್ಮ ಜನಾಂಗವನ್ನು ಮರೆತಾದರೂ ಚಿಂತಿಲ್ಲ, ಅವ್ರಿಗಾಗಿಯೇ ಕೆಲಸ ಮಾಡಬೇಕಲ್ವ. ಅವ್ರನ್ನ ಎತ್ತಿ ಕಟ್ಟಲೇಬೇಕಾಗ್ತದೆ, ಬೇರೆ ದಾರಿ ಇಲ್ಲ, ಓಟ್ ಹಾಕಬೇಕು. ಆದರೆ ಅವ್ರದ್ದೇ ಕ್ಯಾಂಡಿಡೇಟ್ ಇದ್ದರೆ ಮುಸ್ಲಿಂ ಕ್ಯಾಂಡಿಡೇಟ್ ಇದ್ದರೆ ಮುಸ್ಲಿಮ್ ಅವ್ರವ್ರಿಗೆ ಓಟ್ ಹಾಕ್ತಾರಲ್ಲ, ನಾವು ನಿಮ್ಗೆ ಓಟ್ ಹಾಕಲ್ಲ ಅನ್ನೋಂಥ ಅವಶ್ಯಕತೆ ಬರೋದೇ ಇಲ್ಲ. ಬೇರೆ ಜನಾಂಗಕ್ಕೆ ನಿಮ್ಮ ಪಾರ್ಟಿಗೆ ಓಟ್ ಹಾಕಲ್ಲ, ನಿಮ್ಮ ನೀತಿಗಳು ನಮಗೆ ಸರಿ ಇಲ್ಲ ಅನ್ನೋಂಥ ಮಾತು ಬರೋದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ಅವ್ರು ಯಾರು ಗೆದ್ರೂ ಮುಸ್ಲಿಂ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮುಸ್ಲಿಮೇ ಗೆದ್ದಿರ್ತಾನಲ್ಲ, ಅವರನ್ನು ಹೋಗಿ ಕೇಳಬಹುದು, ಆರಾಮಾಗಿ ಕೇಳಬಹುದು. ಅವ್ರಿಗೇನು ಸೌಲಭ್ಯ ಬೇಕು ಅದನ್ನು ಪಡ್ಕೋಬೋದು, ಸಾಮಾಜಿಕವಾಗಿ ಮುಂದುವರಿಬೋದು, ಶೈಕ್ಷಣಿಕವಾಗಿ ಮುಂದುವರಿಬೋದು, ಆರ್ಥಿಕವಾಗಿ ಮುಂದುವರಿಬೋದು. ಅನವಶ್ಯಕವಾದ ಪೊಲಿಟಿಕಲ್ ಆ್ಯಕ್ಟಿವಿಟೀಸು ಸ್ಟಾಪ್ ಆಗ್ತವೆ, ಒಬ್ಬರನ್ನು ಎತ್ತಿ ಕಟ್ಟೋದು ಸ್ಟಾಪ್ ಆಗುತ್ತೆ. ನಾವೇನು ಹೇಳ್ತೀವಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ನಮ್ಮ ಭಾರತನ ಕರ್ನಾಟಕನ ಹಾಗೆ ಮಾಡಿದರೆ ಅವರವರ ಕ್ಯಾಂಡಿಡೇಟು ಅವರವ್ರಿಗೆ ಓಟ್ ಹಾಕಿ ಅವರವರನ್ನೇ ಉದ್ಧಾರ ಮಾಡೋದಾದರೆ ಸರ್ವ ಜನಾಂಗನೂ ಶಾಂತಿಯ ತೋಟ ಆಗ್ತದೆ. ಇಲ್ಲ ಅಂದರೆ ಓಟಿಗಾಗಿ ಇವರನ್ನು ಓಲೈಸಿ ಎತ್ತಿ ಕಟ್ಟಿ ಏನೇನೋ ಮಾಡಿ ಓಟ್ ಹಾಕಿಸ್ಕೊಂಡು ಗೆದ್ದು ಮತ್ತೇನೇನೋ ಮಾಡೋದಾದರೆ ಸರ್ವ ಜನಾಂಗದ ಅಶಾಂತಿಯ ತೋಟ ಆಗುತ್ತೆ ಸಾಹೇಬ್ರೆ ಅನ್ನೋದು ನನ್ನ ನಿಲುವು. ಇದು ನನ್ನ ಮನದಾಳದ ಮಾತು ಅಂತ ನಾನು ಅಂದುಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.